ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಭಾರತೀಯರು. ಆ್ಯಕ್ಚುಲಿ ಅವರು ಇವತ್ತು ಸುನೀತಾ ವಿಲ್ಮೋರವರು ಅಮೇರಿಕದವರಾದರು ಭಾರತದಲ್ಲಿ ಹುಟ್ಟಿದಾರಲ್ಲಪ್ಪ ಅನ್ನುವಂಥ ಹೆಮ್ಮೆಯಿಂದ ನಾವು ಇವತ್ತು ಈ ಮಾತನ್ನು ಮಾತಾಡಬೇಕಾಗ್ಯದ. ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕಾಗ್ಯದ. ಇಂಥ ಅನೇಕ ವಿಜ್ಞಾನಿಗಳು, ಅನೇಕ ತಂತ್ರಜ್ಞರು ನಮ್ಮ ದೇಶ ಬಿಟ್ಟು ಇವತ್ತು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರಪ್ಪ ಅಂದರೆ ಅವ್ರಿಗೆ ಅವಕಾಶಗಳಿಲ್ಲ ಇಲ್ಲಿ ಅಂತೇಳಿ. ಅದೇನು ಇರಲಿ, ಮತ್ತೊಂದು ಚರ್ಚೆ ಆದರೂ ನೆನೆಸ್ಬೇಕಾಗ್ತದಲ್ಲ. ಇಂಥ ಸಾಹಸಿಗರು, ಗಗನಯಾನಿಗಳು 286 ದಿನಗಳವರೆಗೆ ನಿರಂತರವಾಗಿ ಇವರು ಏನಪ್ಪ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ISSನಲ್ಲಿ ಸಂಶೋಧನಾತ್ಮಕ ದಿನಗಳನ್ನು ಕಳೆದಿದ್ದಾರೆ. ಇದು ಸಣ್ಣದಲ್ಲ. ಅದು ವಿಲ್ಮೋರ್ ಅನ್ನುವಂಥ ಇನ್ನೊಬ್ಬ ಅಮೆರಿಕ ವ್ಯಕ್ತಿಯ ಜೊತೆಗೆ 286 ದಿನ ಅಂತರ ಒಂದು ಏನು ISS ಅದ, ವಿಮಾನಯಾನದ ಅಲ್ಲವೇ ಗಗನಯಾನಿಯಾಗಿ ದಿನಗಳನ್ನು ಕಳೆದು ಸಂಶೋಧನೆ ಮಾಡೋದು, ಇದು ಅದ್ಭುತ ಅಂತ. ಅದು ನಮ್ಮ ಭಾರತೀಯ ಹೆಣ್ಣುಮಗಳು ಮಾಡಿದ್ದಾರೆ, ಹೆಣ್ಣುಮಗಳು ಮಾಡಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಹೆಣ್ಮಕ್ಳು ಹೆಂಗೆ ಬಳಸ್ತೀವಿ ಅಂದರೆ, ಸಾಯಂಕಾಲ ಆದರೆ ಹೊರಗೆ ಹೋಗ್ಬೇಡ ಮಗಳು, ಇಲ್ಲೇ ಇರವ, ಭಯ ಹುಟ್ಟಿಸ್ತೀವಿ, ದೇವಿನ ಭಯ ಹುಟ್ಟಿಸ್ತೀವಿ, ಅನೇಕ ಭಯ ಹುಟ್ಟಿಸ್ತೀವಿ, ಸೀಲದ ಭಯ ಹುಟ್ಟಿಸ್ತೀವಿ. ನಮ್ಮ ಮಕ್ಕಳನ್ನ ಬೆಳೆಯೋಕೆ ಕೊಡೋದಿಲ್ಲ ನಾವು. ಇಂಥ ಒಂದು ವಾತಾವರಣದಲ್ಲಿ ಇದ್ದಂತಹ ಇಂಥ ಒಂದು ಎಲ್ಲ ಕಡೆ ನಾವು ಸ್ತ್ರೀಯಲ್ಲಿ ಗೌರವಿಸ್ತೀವಿ, ಇಲ್ಲ ಅಂತಲ್ಲ. ಸದಾ ತಾಯಿ ಪಾವಳು ಶ್ರೇಷ್ಠ ಹಾಗೆ ಮಾತಾಡ್ತೀವಿ ಅಷ್ಟೇ. ಆದರೆ ಕಾರ್ಯರೂಪಕ್ಕೆ ಬಂದಾಗ ಸಾಧ್ಯಷ್ಟು ಮಟ್ಟಿಗೆ ಹೆಣ್ಣಿನಿಗಿದ್ರು ಕೆಳಗ, ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗ ಅಂತ ಹೇಳ್ತೀವಿ. ಆದರೆ ಇವತ್ತಿವರು ಮನಕಾಲಲ್ಲ, ನಮ್ಮ ಶಕ್ತಿ ಸಾಕಷ್ಟು ಹೆಣ್ಮಕ್ಳಲ್ಲಿ ತೋರಿಸಿದ್ರು. ಭಾರತದಲ್ಲೇ ಇದ್ದಿದ್ರೆ ಇವತ್ತಿದೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯತಾ ಅನ್ನೋದು ದೊಡ್ಡ ಪ್ರಶ್ನೆಯೂ ಇವತ್ತಿತ್ತು. ಇವತ್ತಂತೆ ಇವತ್ತಿನ ಭಾರತ ವ್ಯವಸ್ಥೆ ಇನ್ನುಳಿದ ವ್ಯವಸ್ಥೆ ನೋಡಿದಾಗಂತೆ ನಮ್ಮಲ್ಲಿಯ ವಿಜ್ಞಾನಿಗಳು ಇದೆಲ್ಲ ಸಾಧ್ಯವಾ, ಭಾರತದಲ್ಲಿ ಇಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯವಾ? ನಾಸಾದ ಇಡೀ ವಿಶ್ವದ ಅತ್ಯಂತ ಶ್ರೇಷ್ಠವಾದ ಈ ಬಾಹ್ಯಾಕಾಶದ ಬಗ್ಗೆ ಅಭ್ಯಾಸ ಮಾಡಿದಂಥ ಒಂದು ದೊಡ್ಡ ಸಂಸ್ಥೆ ಅದು. ಇವತ್ತು ಇಸ್ರೋದವರು ವಿ ನಾರಾಯಣ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಹೆಮ್ಮೆಯಿಂದ ನಮ್ಮವರಪ್ಪ ಅಂತೇಳಿ. ಅದು ಪಾಪಿ ಇವರಿಗಿಲ್ಲ, ಆ ದೊಡ್ಡ ಅವಕಾಶ ಸಿಗ್ತಾ ಇಲ್ಲ ನಮ್ಮ ಇಸ್ರೋದಲ್ಲಿದ್ದ ನಮ್ಮ ವಿಜ್ಞಾನಿಗಳಿಗೆ.